ಗೌರಿಬಿದನೂರಿನ ಪತ್ರಕರ್ತ ಸಿದ್ದಪ್ಪ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ. ಮೃತರಿಗೆ ಪತ್ನಿ, ಇಬ್ಬರು ಗಂಡು ಮಕ್ಕಳು ಇದ್ದಾರೆ. ಪತ್ರಕರ್ತ ಸಿದ್ದಪ್ಪ ಅವರ ನಿಧನಕ್ಕೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ, ಮಾಜಿ ಶಾಸಕರಾದ ಎನ್ ಜ್ಯೋತಿರೆಡ್ಡಿ, ಎನ್ಎಚ್ ಶಿವಶಂಕರ್ ರೆಡ್ಡಿ, ತಹಸೀಲ್ದಾರ್ ಅರವಿಂದ್ ಸೇರಿದಂತೆ ಪತ್ರಕರ್ತರು ಅಂತಿಮ ದರ್ಶನ ಪಡೆದು ಸಂತಾಪ ಸೂಚಿಸಿದರು. ಇನ್ನು ಪತ್ರಕರ್ತ ಸಿದ್ದಪ್ಪ ಅನಾರೋಗ್ಯ ಕಾರಣ ನಿಧನ ಹೊಂದಿದ್ದು, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ದಲಿತ ಸಂಘಟನೆಗಳ ಒಕ್ಕೂಟ, ರೈತ ಸಂಘ, ವಿವಿಧ ಕನ್ನಡಪರ ಸಂಘಟನೆಗಳು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಪತ್ರಕರ್ತರ ಸಂಘದ ಅಧ್ಯಕ್ಷ ದೇವಿ ಮಂಜುನಾಥ್ ಪತ್ರಕರ್ತ ಸಿದ್ದಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿ, ಕಳೆದ 15 ವರ್ಷಗಳಿಂದ ವಿವಿಧ ಪತ್ರಿಕೆಗಳಲ್ಲಿ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿ ಸಮಾಜದ ಅಭ್ಯುದಯಕ್ಕೆ ಶ್ರಮಿಸಿದ್ದರು. ಇವರ ನಿಧನದಿಂದ ಪತ್ರಿಕಾ ರಂಗದ ಕೊಂಡಿಯೊಂದು ಕಳಚಿದಂತಾಗಿದೆ ಎಂದರು. ಸಿದ್ದಪ್ಪ ಅವರು ಕಳೆದ 14 ವರ್ಷಗಳ ಹಿಂದೆ ಪತ್ರಕರ್ತರಾಗಿ ಪಾದಾರ್ಪಣೆ ಮಾಡಿದವರು. ಅವರು ಪಾದಾರ್ಪಣೆ ಮಾಡಿದಾಗ ನಮ್ಮೆಲ್ಲರ ಎಲ್ಲ ಪತ್ರಕರ್ತರ ಒಂದು ಸಹಕಾರದೊಂದಿಗೆ ಬೆಳೆದರು. ಕೆಲವೊಂದು ಬಾರಿ ನಾನು, ನಮ್ಮ ಸ್ನೇಹಿತ ಆದೀಶ್ ಅವರು ಸುಮಾರು ಬಾರಿ ಅವರನ್ನು ಬೈದದ್ದು ಉಂಟು. ನಾವು ಯಾರಿಗೋ ಒಬ್ಬರಿಗೆ ಕಾದ್ಕೊಂಡು ಸುದ್ದಿ ಮಾಡೋದು ಅವಶ್ಯಕತೆ ಇಲ್ಲ, ನೀನು ಮಾಡೋದು ಕಲಿಬೇಕು ಅಂತೇಳಿ ಅವ್ರ ಕಾಲು ಹೋದ ಸಹ ನಮ್ಮ ಆದೀಶ್ ಅವರ ಒಂದು ಬೈಗಳಿಂದ, ಒಂದು ಪ್ರೇರಣೆಯಿಂದ ಆತನು ಕಂಪ್ಯೂಟರ್ಗೆ ಹೋಗಿ ಕಲ್ತ್ಕೊಂಡು ಟೈಪ್ ಮಾಡೋದು ಕಲ್ತ. ಸಾಯೋದಕ್ಕಿಂತ ಇನ್ನೊಂದು ಕೆಲವೇ ಗಂಟೆಗಳ ಹಿಂದೆ ಸಹ ನನಗೆ ಫೋನ್ ಮಾಡಿದ್ರು, ಮಾತಾಡೋಕ್ಕಾಗ್ತಾ ಇರಲಿಲ್ಲ ಇದು. ಆಗ ಸಹ ಅವರು ತುಂಬ ನೆನೆಸ್ಕೊಂಡ್ರು, ಬೈತಾಳೋದು ಬದುಕಕ್ಕೆ, ನಗ್ತಾಳೋದು ನಾಷ್ಟಕ್ಕೆ ಅಂತ. ಆದರೆ ಅವರ ಆಯುಸ್ಸು ಅಷ್ಟೇ ಇತ್ತೋ ಏನೋ ಗೊತ್ತಿಲ್ಲ. ಅವರಿವತ್ತು ನಮ್ಮೊಂದಿಗೆ ಇಲ್ಲ. ಅವರ ಅಗಲಿಕೆಯಿಂದ ನಮ್ಮ ಇಡೀ ಪತ್ರಿಕಾ ರಂಗದ ಒಂದು ಕೊಂಡಿನೇ ಕಳಚಿದಂತಾಗಿದೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.